ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಖುಷಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಶೇರ್ ಮಾಡ್ತಾ ಇರೋ ರೆಸಿಪಿ ಬೆಂಡೆಕಾಯಿ ಹೆಸರುಕಾಳು ಸಾಂಬಾರು. ಇದು ತುಂಬ ಟೇಸ್ಟಿ ಮತ್ತು ಹೆಲ್ತಿ ಕೂಡ ಹೌದು. ಸೊ ನೋಡ್ಕೊಂಡು ಬರೋಣ ಬನ್ನಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ. ಸೊ ನಾನಿಲ್ಲಿ ಬೆಂಡೆಕಾಯಿ ತೊಗೊಳ್ತಾ ಇದ್ದೀನಿ. ಅದನ್ನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೆಂಡೆಕಾಯಿ ನೋಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಎಸ್ಪೆಷಲಿ ಯಾರಿಗೆ ಶುಗರ್ ಇರುತ್ತಲ್ವ ಅವರಿಗೆ ಬೆಂಡೆಕಾಯಿ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಮತ್ತು ಯಾರು ವೆಯ್ಟ್ ಲಾಸ್ ಮಾಡ್ತಿರ್ತಾರಲ್ಲ ಅವ್ರಿಗಷ್ಟೇ ತುಂಬ ಒಳ್ಳೆಯದು. ಸೊ ನಾನಿಲ್ಲಿ ಬೆಂಡೆಕಾಯಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ಬೌಲಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ. ಅದು ಉರಿತಾ ಹೋಗಬೇಕು. ಸೊ ಡ್ರೈ ರೋಸ್ಟ್ ಮಾಡಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಉರಿಬೇಕು ನೀವು. ಸೊ ಆಯಿಲೆಲ್ಲ ಹಾಕಿ ಉರಿಯೋದು ಬೇಡ, ಜಸ್ಟ್ ಡ್ರೈ ರೋಸ್ಟ್ ಮಾಡಿ ಕಲರ್ ಚೇಂಜ್ ಆಗಬೇಕು. ಸೊ ನಾನು ಅದನ್ನು ಒಂದು ಪ್ಲೇಟಿಗೆ ಹಾಕಿ ತೊಗೊಳ್ತಾ ಇದ್ದೀನಿ. ಸೊ ನಾವು ಯಾವುದು ಹೆಸರು ಕಾಳು ಹುರ್ಕೊಂಡಿದ್ವಲ್ಲ ಅದೇ ಬಾಣಲಿಯಲ್ಲಿ ಬೆಂಡೆಕಾಯಿ ಹುರ್ಕೊಳ್ಳೋಣ. ಫಸ್ಟು ಹೆಸರು ಕಾಳು ಹುರ್ಕೊಂಬಿಡಿ, ಆಮೇಲೆ ಬೆಂಡೆಕಾಯಿ ಹುರ್ಕೊಳ್ಳಿ. ಬೆಂಡೆಕಾಯಿ ಹುರ್ಕೊಂಡಾದ್ಮೇಲೆ ಅದೇ ಇದರಲ್ಲಿ ಹೆಸರು ಕಾಳು ಹುರ್ಕೊಳ್ಳೋಕ್ಕಾಗಲ್ಲ. ಸೊ ಬೆಂಡೆಕಾಯಿ ಅಷ್ಟೇ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ತಗೋಬೇಕು. ನೋಡಿ ಇಷ್ಟು ಫ್ರೈ ಆದರೆ ಸಾಕು. ಸೊ ಅದು ಏನು ಅಂಟಿರುತ್ತಲ್ಲ ಅದೆಲ್ಲ ಹೋಗಬೇಕು. ಸೊ ಒಂದು ಜಾರಿಗೆ ನಾನಿಲ್ಲಿ ಒಂದು ಬೌಲಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಹೆಚ್ಚಿಬಿಟ್ಟು ನೀವು ಬೇಕಾದ್ರೆ ತುರ್ಕೊಂಡು ತೊಗೋಬೋದು. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು 4ರಿಂದ 5 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಫಸ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಟೊಮೆಟೊ ಎಲ್ಲ ಹಾಕ್ಬಿಟ್ರೆ ತೆಂಗಿನಕಾಯಿ ಗ್ರೈಂಡ್ ಆಗಲ್ಲ ಚೆನ್ನಾಗಿ, ಯಾಕಂದರೆ ನಾನು ಹೆಚ್ಕೊಂಡು ತೊಗೊಂಡಿದ್ದೀನಿ. ನೀವು ತುರ್ಕೊಂಡು ತೊಗೊಂಡ್ರೆ ಎಲ್ಲದನ್ನು ಒಟ್ಟಿಗೆ ಹಾಕ್ಕೋಬೋದು. 2 ಟೊಮೆಟೊ ತೊಗೊಂಡಿದ್ದೀನಿ. ಇದು ಅಷ್ಟೇ ಸ್ವಲ್ಪ ಮೀಡಿಯಮ್ ಸೈಜಿಂದು 2 ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿ ತೊಗೊಳ್ತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡಿರೋದು, ನೀವು ಅಂಗಡಿಯಿಂದ ಬೇಕಾದರೆ ಯೂಸ್ ಮಾಡ್ಬೋದು. 1 ಸ್ಪೂನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ 2 ಸ್ಪೂನ್ ಸಾಂಬಾರು ಪುಡಿ, 1 ಸ್ಪೂನು ಖಾರದ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸೊ 1.5 ಬೌಲಷ್ಟು ನೀರು ಹಾಕ್ಕೋಬೇಕು. ಸೊ ಇದಿಷ್ಟನ್ನು ಗ್ರೈಂಡ್ ಮಾಡ್ಕೊಳ್ಳಿ. ನಾವೇನು ಹೆಸರು ಕಾಳು ಹುರ್ಕೊಂಡಿದ್ವಲ್ಲ ಅದನ್ನು ತಣ್ಣಗಾದಮೇಲೆ ಒಂದು ಬೌಲಿಗೆ ನೀರು ಹಾಕ್ಬಿಟ್ಟು ಇಟ್ಕೊಳ್ಳಿ. ಸೊ ನೀವು ಯಾವ ಸಾಂಬಾರು ಮಾಡ್ತೀರಲ್ವ ಆ ಪಾತ್ರೆ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಆವಾಗ ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕರ್ಬೇವಿನ ಸೊಪ್ಪು ಒಂದು 10ರಿಂದ 12 ಎಲೆ ತೊಗೊಂಡಿದ್ದೀನಿ. ಸೊ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಅದನ್ನು ಅಷ್ಟೇ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಅದನ್ನು ಕರ್ಬೇವಿನ ಸೊಪ್ಪು ಹಾಕಿದ್ಮೇಲೆ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಅಷ್ಟೇ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಅದಾದಮೇಲೆ ನಾವೇನು ಮಸಾಲೆ ಗ್ರೈಂಡ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ. ಸೊ ಈ ರೀತಿ ಒಂದು ಸಲ ಟ್ರೈ ಮಾಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಯಾರಿಗಾದರೂ ಗ್ಯಾಸ್ಟ್ರಿಕ್ ಇದ್ದರೆ ಅಥವಾ ಡೈಜೆಸ್ಟಿವ್ ಇಶ್ಯೂಸ್ ಇದ್ದರೆ, ಚೆನ್ನಾಗಿ ಜೀರ್ಣ ಆಗ್ತಾಯಿಲ್ಲ ಅಂದರೆ ಬೆಂಡೆಕಾಯಿನ ತಿನ್ನಿ. ಸೊ ಡೈಜೆಷನ್ ಚೆನ್ನಾಗಾಗುತ್ತೆ ಬೆಂಡೆಕಾಯಲ್ಲಿ. ಸೊ ಇದಿಷ್ಟಾದಮೇಲೆ ತಿಕ್ನೆಸ್ನ ನೋಡ್ಕೊಳ್ಳಿ. ಸಾಂಬಾರು ನಿಮಗೆ ಗಟ್ಟಿ ಇರಬೇಕು, ನೀರು ಥರ ಇರಬೇಕು, ಅದ್ರ ಮೇಲೆ ಡಿಪೆಂಡಾಗಿ ಸಾಂಬಾರು ನೋಡ್ಕೊಳ್ಳಿ. ನೆಕ್ಸ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾವೇನು ಹೆಸ್ರು ಕಾಳು ನೆನೆಸಿಟ್ಕೊಂಡಿದ್ವಲ್ಲ, ಹುರಿದ್ಬಿಟ್ಟು ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಬನ್ನಿ. ಸೊ ಇದೆರಡು ಬೆಂಡೆಕಾಯಿ ಮತ್ತು ಹೆಸರು ಕಾಳು ಎರಡನ್ನೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಊಟ ಮಾಡೋದಕ್ಕೆ. ಮುದ್ದೆಗೂ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು. ಸೊ ಹೆಸರು ಕಾಳೆಲ್ಲ ಹಾಕ್ಕೊಂಡಾದಮೇಲೆ ನಾವು ಬೆಂಡೆಕಾಯಿ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ. ತುಂಬ ಅಂದರೆ ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು. ಒಂದು 5-10 ಮಿನಿಟ್ಸಲ್ಲೆಲ್ಲ ಆಗೋಗುತ್ತೆ ಈ ಸಾಂಬಾರು. ಏನಿಲ್ಲ, ತುಂಬ ಅಂದರೆ ತುಂಬ ಸಿಂಪಲ್. ಬೆಂಡೆಕಾಯಲ್ಲಿ ನಮಗೆ ಬೇಕಾಗಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಇದೆ. ಸೊ ಬೆಂಡೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಹುಣ್ಸೆಹಣ್ಣು ತೊಗೊಳ್ಳಿ. ಹುಣ್ಸೆಹಣ್ಣು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ಹುಣ್ಸೆಹಣ್ಣೆ ನಿಮಗೆ ಟೇಸ್ಟ್ ಚೆನ್ನಾಗಿ ಕೊಡೋದು. ನೀವು ಬೇಕಾದರೆ ಜಾರಿಗೂ ಹಾಕ್ಕೋಬೋದು. ನಾನಿಲ್ಲಿ ಹುಣ್ಸೆಹಣ್ಣಿಂದು ರಸ ಹಾಕ್ಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಹುಣ್ಸೆಹಣ್ಣು ಹಾಕೋದ್ರಿಂದ ಟೇಸ್ಟ್ ಬೇರೆಯೇ ಬರುತ್ತೆ ನಿಮಗೆ. ಸೊ ನಾನು ಅದಕ್ಕೇ ಬರೀ 2 ಟೊಮ್ಯಾಟೊ ತೊಗೊಂಡಿದ್ದು. ಸೊ ನೋಡಿ ಈ ಥರ ಆಗುತ್ತೆ ಸಾಂಬಾರು. ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಕುದ್ರೇ ಸಾಂಬಾರು ಚೆನ್ನಾಗಾಗೋದು. ಇದರಲ್ಲಿ ವೈಟಮಿನ್ ಸಿ ಇರೋದ್ರಿಂದ ಸ್ಕಿನ್ನಿಗೆ ಆಗಲಿ ಕಣ್ಣಿಗೆ ಆಗಲಿ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. ಸೊ ನಾವು ಬೆಂಡೆಕಾಯಿ ಏನು ಫ್ರೈ ಮಾಡಿರ್ತೀವಲ್ಲ ಅದು ಸಾಂಬಾರಿಗೆ ಹಾಕ್ತಾ ಇನ್ನೂ ಸಾಫ್ಟ್ ಅಂದರೆ ಸಾಫ್ಟಾಗಿ ಆಗೋಗುತ್ತೆ.
ಸೊ ಇಷ್ಟೇ, ಸಾಂಬಾರು ಕುದ್ರೆ ಮುಗೀತು. ಇದನ್ನು ಅನ್ನಕ್ಕೆ ಮುದ್ದೆಗೆ ತಿನ್ನಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ.